ಆಸಾಮಿಗಳು ಕೆರೆ ನುಂಗಿದ್ದಾರೆ ಅಂತಿದೆಯಲ್ಲ, ಲೆಕ್ಕವೇ ಇಲ್ಲ. ನುಂಗಿರೋ ಲೆಕ್ಕಕ್ಕೆ ಲೆಕ್ಕ ಹಾಕಿದ್ರೆ ತುಂಬಿಸಿರೋ ಕೆರೆ ಸಿಕ್ಕಿರೋದು ಒಂದು ಸ್ವಾಮೀಜಿಯಿಂದ. ನಮ್ಮಲ್ಲಿ ಕುಣಿಯೋಣ ಬಾರ ಅಂತ ಕರೀತಾ ಇದ್ದಂತಹ ಕಾಲ ಹೊರಟೋಯ್ತು. ಆದರೆ ಇವಾಗ ನುಂಗೋಣ ಬಾರ ಅನ್ನೋದು ಆರಂಭ ಆಗಿದೆ. ರವಿಕುಮಾರ್ ಮಾಮನ ಮಾತನ್ನು ಹೋಲಿಸ್ಕೊಂಡು ನಾನಂದೆ ಕೆರೆ ತುಂಬಿಸೋದು ಅಂತ ಹೇಳಿದರೆ, ಈಗ ಕೆರೆ ಹೂಳು ಕ್ಷಾಮ ಪರಿಹಾರದ ಪರಿಸ್ಥಿತಿಗಾಗಿ ದನಕರುಗಳಿಗೆ ತೊಂದರೆಯಾಗತ್ತೆ ಎಂದು ಹೂಳೆತ್ತಿಸಲಾಯಿತು ಅಂತಿದೆ. ಆಮೇಲೆ ನಮ್ಮ ರಾಜಕಾರಣದಲ್ಲಿ ಮಳೆ ಬಾರದಲ್ಲೇ ಇದ್ದಿದ್ದರಿಂದ ಮತ್ತೆ ಹೂಳು ತುಂಬಿಸುವುದಕ್ಕೆ ಕೋಟಿಗಟ್ಟಲೆ ನೀರು ನುಂಗಿಸಲಾಯಿತು ಅನ್ನುವಂತಹ ಒಂದು ಕಾರ್ಯಕ್ರಮತೆಯಲ್ಲಿ ಸಾಗ್ತಾ ಇದ್ದೇವೆಂದು. ಆ ದೃಷ್ಟಿಯಲ್ಲಿ ಇವತ್ತು ನನಗೆ ಭಾಳ ಮನಸ್ಸಿಗೆ ಖುಷಿಯಾಗೋದು ಅಂದರೆ ಶಿಕ್ಷಣ, ಕಲೆ, ಸಂಸ್ಕೃತಿ ಅಂತ. ನಮ್ಮ ಧನಂಜಯ ಮಾತಾಡ್ತಾ ಒಂದು ಹೇಳಿದರು, ಬೆಳಗ್ಗೆ ಎದ್ದರೆ ಈ ಹೆಣ್ಮಕ್ಳು ಕಸ ಅದು ಗುಡಿಸ್ತಾ ಇದ್ರು, ಹಾಲು ಕರಿತಾ ಇದ್ರು ಅಂತ. ಆದರೆ ಅದು ಹಸುಗಳಿಗೂ ಗೊತ್ತಾಗುತ್ತೆ ಹಾಲು ಕರಿಯೋನು ಹೆಂಗಸ ಗಂಡಸ ಅಂತ. ಗುರುರಾಮಸ್ವಾಮಿಂಗಾರ ಅವ್ರ ಹೆಂಡತಿಗೆ ಅಂದ್ರೆ ಅಂತೇವೆ, ಪೋಣೆ ಎಂಕು ತೆರೆಯೋ ನಾನು ಪಾಲು ಕರಿಕ್ರೆ ಅಂದ್ರೆ, ಹೋಗೆ ಊರಿಗೆ ಹೋಗಿ ಹಾಲು ಕರಿತೀನಿ, ನನಗೂ ಗೊತ್ತಾಗುತ್ತೆ, ನೀನೇನು ನನಗೆ ಅಷ್ಟು ಮಾತಾಡಿಸ್ತೀಯ ಅಂತ. ಅವರಂದ್ರಂತೆ, ಇಲ್ಲ ಹೆಣ್ಣುಮಕ್ಕಳ ಸ್ವಭಾವ ಪುರುಷರಿಗಿಲ್ಲ, ನೀವು ಹಾಲು ಕರಿಬೇಕಾದ್ರೆ ಹುಷಾರಾಗಿ ಕರಿಬೇಕು, ಪೋಣೆ ಹೆಂಗೆಲ್ಲ ತೆರೆಯೋ, ನೀವು ಓದೇ ಪಾಲು ಕರ್ಕೊಣಮ್ಮ, ನೀನೇ ಹಾಲು ಕರಿಬೇಕಾ ಅಂತ ಹೇಳಿ ಹೆಂಡತಿನ ಊರಿಗೆ ಕಳಿಸಿ ಸೀರೆ ಎಲ್ಲ ಉಟ್ಕೊಂಡು ಆ ಹೆಣ್ಣಿನ ಥರ ತಂಬಿಗೆ ನೀರು ಹಿಡ್ಕೊಂಡು ಆ ಕೆಚ್ಚಲಿಗೆ ಹಿಂಗೆ ನೀರು ಹಾಕಿ ತನ್ನ ಹೆಂಡತಿ ಮಾತಾಡ್ತಾ ಹಾಲು ಕರೆದ್ರು ತಂಬಿಗೆ ತುಂಬಿಕೊಂಡು ಕೊನೆಗೆ ಒಂದು ಮಾತು ಹೇಳ್ಬಿಟ್ಟ ಆ ಮನುಷ್ಯ, ಅಯ್ಯೋ ಈ ಮುಂಡ್ಯಾದಕ್ಕೆ ಹೆಣ್ಣು ಹಾಲು ಕರೀತಿದೆ ಅನ್ಕೊಂಡ್ಬಿಟ್ಟಿದೆ ಕಣೋ ಅಂತು. ಗಂಡಸ್ಧ್ವನಿ ಅಂತ ಗೊತ್ತಾಗಿ ಲಪ್ಪಂತ ಒದ್ಬಿಡ್ತು. ಆದ್ದರಿಂದ ಯಾವತ್ತು ಗಂಡಸ್ ಧ್ವನಿಗೆ ಹಾಲು ಸಿಗೋದಿಲ್ಲ ಸ್ವಾಮಿ, ಹೆಣ್ಣಿನ ಧ್ವನಿಗೆ ಹಾಲು ಸಿಗೋದು. ತಾಯಿ ಅದೇ ಹಾಲು ನೀವು ಕುಡಿದಿದ್ದರಿಂದ, ಸ್ವಾಮೀಜಿಯವರ ಶಿಕ್ಷಣದಿಂದ ನೀವಿವತ್ತು ವಚನ ಸಾಹಿತ್ಯವನ್ನು ನೆನಪು ಮಾಡಿ ಹೇಳಿದ್ದೀರಿ. ನಮ್ಮ ಜನತೆ, ನಮ್ಮ ರವಿ ಮಾಮನು ಮಾತಾಡ್ತಿದ್ರು ಡೌನ್ ಟು ಅರ್ತ್ ಅಂಥೇಳಿ. ನೀವು ಜನಗಳ ಮಾನಸವನ್ನು ಮುಟ್ಟಬೇಕಾದ್ರೆ ತಾಯಿ ಶಿಕ್ಷಣ ಭಾಳ ಅಗತ್ಯ ಅನ್ನುವುದನ್ನು ನಮಗೆ ಸೂಚಿಸಿಕೊಟ್ಟಿದ್ದಾರೆ. ಈ ದೃಷ್ಟಿಯೊಳಗೆ ನನಗೆ ಖುಷಿಯಾಗೋದು ಅಂತ ಹೇಳಿದರೆ, ನೋಡಿ ತರಳಬಾಡು ಅಂತ ಹೇಳ್ತೀವಿ. ಈಗ ಶಿಕ್ಷಣ ಅಂತಕ್ಕಂಥದ್ದಕ್ಕೆ ಭಜನೆ ಮಾಡ್ತಾ ಇದ್ದ ಹುಡುಗ, ಭಜನೆ ಮಾಡ್ತಾ ಇದ್ದ ನನ್ನ ಸೋದರಿ, ಬನ್ನಂಜೆ ಸೋದರಿ, ತನ್ನನ್ನ ತಾನನ ಅಂತ ನಾನು ನೋಡ್ತಿದ್ದೆ. ಡೌನ್ ಟು ಅರ್ತ್ ಅನ್ಬೇಕಾದ್ರೆ ಬಿದ್ದವನು ಮತ್ತೆ ಎದ್ದು ನಿಂತ್ಕೊಳ್ಬೇಕಾದ್ರೆ ಅವನು ಏನು ಮಾಡಬೇಕು ಅಂತ, ಕುಡ್ದವನು ಒಬ್ಬನೇ ಅಂತೆ, ಕುಡ್ದವನು ಬಿದ್ದು ನಿಂತ್ಕೊಂಡು ಎದ್ದು ನಿಂತ್ಕೊಳ್ತಾನಲ್ಲ, ಹಾಗೆ ಆ ರೀತಿಯಾಗಿ ವೈನ್ ಸೆಂಟ್ರಿಂದ ಆಗೋದಿಲ್ಲ, ಡಿವೈನ್ ಸೆಂಟ್ರಿಂದ ಆಗುತ್ತೆ ಅಂದ್ರಲ್ಲ. ತನ್ನನ್ನ ತಾನಂತ ಅವನಿಗೆ ಆ ಶಕ್ತಿ ಬರಬೇಕು ಅಂತ ಹೇಳಿದರೆ ಮನೆ ಒಳಗೆ ಚಾರಿಟಿ ಬಿಗನ್ಸ್ ಅಟ್ ಹೋಮ್. ನಮ್ಮ ಕುಲಪತಿಗಳು ಮಾತಾಡ್ತಾ ಹೇಳ್ತಾ ಇದ್ರು, ಯಾವ ಭಾಷೆಯನ್ನು ನಾವು ಕಲಿಸ್ಬೇಕಾಗತ್ತೆ ಅಂತ ಹೇಳ್ತಾ ಇದ್ರು. ನಾನು ಹೇಳ್ತೀನಿ ತಮ್ಮ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀನಿ, ಏನವ ಐಕ್ಳೆಲ್ಲ ಎಲ್ಲೋಗಿದ್ದಾವೆ ಅಂದರು. ಮಾಡನ್ ಸ್ವಾಮಿ, ನಮ್ಮ ಬದುಕು ನಮ್ದಾತು, ಯಾವಾಗರಪ್ಪ ಬಿಳೆ ಹೊಲ ಇದ್ದಾವೆ, ಕರಿಮೆಣಸು ಬಿತ್ಕೊಳ್ರಿ, ಕಲ್ತ್ಕೊಂಡು ಹೋಗ್ರಿ ಅಂದರು. ಏನಾಗಂದ್ರೆ ಹೇಳಿ, ಯಾವ ಇಂಗ್ಲೀಷ್ನಲ್ಲೂ ಹೇಳೋಕ್ಕಾಗಲ್ಲ. ನಮ್ಮ ಬದುಕಾತು, ಬಿಳೆ ಹೊಲ ಇದ್ದಾವೆ, ಹೋಗ್ರಿ ಕರಿಮೆಣಸು ಬಿತ್ಕೊಳ್ಳಿ. ಶಾಲೆಗೆ ನೀವು ಬಿಳೆ ಹಾಳೆ ಪುಸ್ತಕ ಇಟ್ಕೊಂಡು ಕರಿಮೆಣಸು ಅಕ್ಷರ ಕಲ್ತ್ಕೊಳ್ಳಿ, ನಿಮ್ಮ ಬದುಕು ಲಕ್ಷಣವಾಗತ್ತೆ ಅಂತ ಹೇಳಿ ಇವತ್ತಿನ ಹಾಗೆ ತಕ್ಷಣ ಶಿಕ್ಷಣ ಕೊಡದಲೇ ಅವತ್ತು ಕೊಟ್ಟಂತಹ ತಾಯಿಯ ಚಾರಿಟಿ ಬಿಗನ್ಸ್ ಅಟ್ ಹೋಮ್ ನಮ್ಮಲ್ಲಾಗಬೇಕು. ನಮ್ಮ ಶಿಕ್ಷಣ ಸಚಿವರು ಹೊರಟೋದ್ರು, ಇಲ್ಲದ್ರೆ ಕೇಳೋಣ ಅಂತಿದ್ದೆ ನಾನು. ಏನಂತ ಅಂತ ಹೇಳಿದರೆ, ಶಿಕ್ಷಣ ಸಚಿವರು ಹೋಗಿ ಒಂದು ಶಾಲೆ ಒಳಗೆ ಭೇಟಿ ಕೊಡಬೇಕು ಅಂದ್ರಂತೆ. ಅಷ್ಟೊತ್ತಿಗೆ ಒಬ್ಬ ವಿದ್ಯಾಧಿಕಾರಿ ಅವ್ರು ಹೇಳಿದ್ರಂತೆ, ಸರ್ ಅಲ್ಲಿ ಹೋಗೋದು ಬೇಡ ಅಂತ. ಯಾಕೆ ಅಂತಂದರೆ, ನಡಿಯಯ್ಯ ನಾ ಕೇಳ್ತೀನಿ ಅಂದ್ಬಿಟ್ಟು ಆ ಶಿಕ್ಷಣ ಸಚಿವ ಸರಿಯಾಗಿ ಪಾಠ ಮಾಡಲ್ಲ ಅಂದ್ಬಿಟ್ಟು ಆ ಮಾಸ್ಟರ್ನ ಬೈದರೆ ಮಾಸ್ಟರ್ ಉತ್ತರ ಕೊಟ್ಟ ಗೊತ್ತಾ? ಸರಿಯಾಗಿ ಪಾಠ ಮಾಡದ ಮಾಸ್ತರನ್ನು ಕಂಡು ಶಿಕ್ಷಣ ಸಚಿವ ಹೀಗಂದ, ನಿನ್ನ ಮನೆ ಹಾಳಾಗಲಿಂದ. ಒಡನೆ ಮಾಸ್ತರ್ ಅಂದ, ಹಾಳಾಗಲಿ ಬಿಡು, ನಾನಿರುವುದು ಬಾಡಿಗೆ ಮನೆಯಿಂದ. ಅವನೇನು ಯೋಚನೆ ಮಾಡೋದಿಲ್ಲ. ಶಿಕ್ಷಣ ಅಂತಕ್ಕಂಥದ್ದು ಬರಬೇಕು ಅಂತ ಹೇಳಿದರೆ ನೋಡಿ, ನಿಮಗೊಂದು ಪುಟಾಣಿ ಕತೆ ಇದೆ. ಭಜನೆ ಮಾಡ್ತಾ ಇದ್ರು ಧನಂಜಯ್ಗಾಗಿ ಒಂದೊಂದು ಘಟನೆ ಹೇಳಿ ನಾನು ಮಾತಿಗೆ ವಿರಾಮ ಕೊಡ್ತಿದ್ದೀನಿ.
ಭಜನೆ ಮಾಡ್ತಾ ಇದ್ರು. ಹುಡುಗನು ಸೇರಿಕೊಂಡ ಭಜನೆ ಮಾಡ್ತಿದ್ದ. ಭಜನೆ ಮಾಡ್ತಾ 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 ಎಲ್ಲರ ಜೊತೆ ಸೇರಿಕೊಂಡು ಅವನು ಆನಂದವಾಗಿ ಹೇಳ್ತಿದ್ದ. ಮನೇಲೂ ತಂದೆ ತಾಯಿಗಳು ಹೋಗೋದು ಕುಂತ್ಕೊಂಡು ಒಂದು ಭಜನೆ ಮಾಡಿ ಬಾ, ಹೋಗ ಆ ಅಪ್ಪನಿಗೆ ಹಳೆ ಮುಟ್ಸು, ಒಂದು ದೀಪ ಕಚ್ಚು, ದೇವ್ರ ಕಣ್ಣು ಬಿಟ್ರೆ ಏನಾರು ಆಗ್ತೀಯಾ ಅಂಥೇಳಿ ತಾಯಿ ಹೇಳಿ ಕಳಿಸೋಳಂತೆ. ಹೋಗ್ತಾ ಇದ್ರು. ಅಲ್ಲಿಗೊಬ್ಬರು ಗುರುಗಳು ಬಂದರು. ಅವ್ರು ನೋಡಿದರು, ಏನು ಭಜನೆ ಮಾಡ್ತಾರೆ ಇವರು ಅಂತ ಕುಂತ್ಕೊಂಡಿದ್ರೆ, ಆ ಭಜನೆ ಮಾಡ್ತಾ ಇರ್ಬೇಕಾದ್ರೆ ಈಗ ನನ್ನ ಸೋದರಿ ಹಾಡಿ ಎಲ್ಲರನ್ನು ಸಂಮೋಹನೆ ಮಾಡಿದ ಹಾಗೆ ಆ ಹುಡುಗನೂ ಕೂಡ ಭಜನೆ ಮಾಡ್ತಾ 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 ಭಾರಿ ಚೆನ್ನಾಗಿ ಹಾಡ್ದ. ಹಾಡಿದ್ದನ್ನು ಕೇಳಿ 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 ಆ ಗುರುಗಳು ನೋಡಿದರು, ಅಲ್ಲ ಇವನ ಭಾಳ ಚೆನ್ನಾಗಿ ಆಡ್ತಾನೆ ಅಂತೇಳಿ ಹತ್ರಕ್ಕೆ ಬಂದು, ಯಾರು ಇವನು ಅಂದ್ರೆ ಅವರಿದ್ದವ್ರು ಹೇಳಿದರು, ಭಾಳ ಚೆನ್ನಾಗಿ ಭಜನೆ ಮಾಡ್ತಾನೆ ಇವನು, ಭಜನೆ ಮಾಡ್ತಾನೆ, ಹಾಡ್ತಾನೆ ಇವನು ಅಂತ. ನಿಮಗೆ ಇವಾಗ ಅದು ಸಿಕ್ಕೋತಿಲ್ಲ. ಮುಂಚೆ ಆದರೆ ಒಂದು ಕರ್ಟ ಚಿಪ್ಪು ಅಂತಿದೆ, ಅದಕ್ಕೆ ಸೇರಿಸಿ ಒಂದು ತಂತಿ ಎಳೆದು ಪೈ ಅಂತ ಕೂಕ್ಕೊಂಡು ಅದಕ್ಕೆ ಹಾಡು ಸೇರಿಸೋರು, ಭಜನೆ ಸೇರಿಸೋರು. ಅದನ್ನು ಹಿಡ್ಕೊಂಡು ಈ ಹುಡುಗ ಭಜನೆ ಮಾಡಿ 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 ರಾಗಕ್ಕೆ ಈಗ ತಂದನ ತಾನನ ಅಂತ ಹೇಳಿ ನಾವು ಮನಸ್ಸೋತ ಹಾಗೆ ಆ ಹುಡುಗ ಭಜನೆ ಮಾಡಿದ್ದು ನೋಡಿ ಆ ಗುರುಗಳಂದ್ರಂತ ಹತ್ರ ಕರೆದು, ಇಲ್ಲಿ ಬಾ, ಇಲ್ಲಿ ಭಾಳ ಚೆನ್ನಾಗಿ ಆಡ್ತೀಯ ನೀನು, ಆ ತೆಂಗಿನ ಚಿಪ್ಪಿಂದ ಹಿಡ್ಕೊಂಡು ಮಿಟ್ತೀಯಲ್ಲಪ್ಪ ಅಂದ್ಬಿಟ್ಟು ದೊಡ್ಡವ್ರನ್ನ ಕರೆದು, ನಾಳೆ ನಮ್ಮ ಮಠದಲ್ಲಿ ಒಂದು ಹಳೇದು ಪಿಟೀಲಿದೆ, ಅದು ಕಳಿಸ್ಕೊಡ್ತೀನಿ, ಅದು ತಗೊಂಡು ನೀನು ಕಲ್ತ್ಕ ನೀನು ಅಂತ ಹೇಳಿದ ಕೂಡಲೇ ಇವ್ರ ನಂಬಿಕೆನೇ ಇಲ್ಲ. ಮಾರನೇ ದಿನ ಅಟ್ಟದ ಮೇಲೆ ಇದ್ದಿದ್ದು ಪಿಟೀಲು ಅದು ಮೈ ಕೊಡಕೊಂಡು ಸಂಸ್ಕಾರವಂತರ ಕೈಗೆ ಸಿಕ್ಕಿದ ಹಾಗೆ ಆ ಹುಡುಗನ ಕೈಗೆ ಸಿಕ್ಕೇ ಬಿಡ್ತು. ಅದನ್ನು ತೂಗ್ತಾ 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 ಪಿಟೀಲು ಬಾರಿಸಿ ಕೊನೆಗೆ ಎಲ್ಲಿವರೆಗೂ ಬಂದರು ಅಂತ ಹೇಳಿದರೆ, ಭಗೀರಥ ಅಂತ ಅನಿಸ್ಕೊಳ್ಳೋಂಥ ಭರ್ಮಸಾಗರದ ಇಲ್ಲಿ ಸ್ವಾಮೀಜಿಯಾಗಿ ಮಿಂಚುವವರೆಗೆ ಆ ಮಠಕ್ಕೆ ಮಠಾಧಿಪತಿಗಳಾಗಿ ಪೂಜ್ಯರಿಂದ ದೀಕ್ಷೆಯನ್ನು ಪಡೆದು ನಮ್ಮ ಸ್ವಾಮೀಜಿ ಇವತ್ತು ನಮ್ಮನ್ನು ಹೀಗೆ ಸೇರಿಸಿದ್ದಾರೆ ಅಂದರೆ ಅದೇ ಶಿಕ್ಷಣ, ಅದೇ ಕಲೆ, ಅದೇ ಸಂಸ್ಕೃತಿ. ಅಂತಹ ಶಿಕ್ಷಣ, ಕಲೆ, ಸಂಸ್ಕೃತಿ ಅದು ಅಭಿಜಾತ. ಅದಕ್ಕೆ ಧನಂಜಯನ ಮಾತಿಗೆ ನೋಡಿ ಎಷ್ಟು ಚೆನ್ನಾಗಿದೆ. ಅದು ಅಭಿಜಾತ, ಅದರ ಜೊತೆಯಲ್ಲಿ ಜಾತ್ಯತೀತವಾಗಿ ಬರ್ತಕ್ಕಂಥದ್ದು. ನಮ್ಮ ಆಂಜನೇಯನವ್ರ ಹತ್ರ ಹೇಳ್ತಿದ್ದೆ, ನೀವು ಬರಬೇಕು ಹಿರೇಮಂಗ್ಳೂರಿಗೆ ನೀವು ಅಂತ. ನೀವು ಬಂದಲ್ಲಿ ನೋಡಬೇಕು. ಯಾಕೆ ಅಂತ ನೀವು ನೋಡಿದ್ರೆ ಗೊತ್ತಾಗುತ್ತೆ, ನಮ್ಮ ಕಡೆ ಹಳ್ಳಿ ಜನ ಹೆಂಗೆ ಮಾತಾಡ್ತಾರೆ, ನೀವು ನೋಡಬೇಕು ಅಂದೆ. ಯಾಕೆ ಅಂದರೆ ಅವ ಎಮ್ಮೆಗೂ ಎಮ್ ಎಲ್ ಎಗೂ ಏನವ ವ್ಯತ್ಯಾಸ ಅಂದೆ. ಅದೇನು ಕೇಳ್ತೀವಿ ಬಿಡು ಸ್ವಾಮಿ, ಅದು ಹಣೆ ಬರ ಹಂಗೆಯ ಅಂದು. ಅಲ್ಲ ಹೇಳು ಅಂದೆ, ನಿಂದೇನು ಬದುಕು ಅಂದೆ. ನಂದು ಎಮ್ಮೆ ಕಾಯೋದೇ ಬದುಕು ಅಂದು. ಅವ್ರದ್ದು ಎಮ್ ಎಲ್ ಎ ಕಾಯೋ ಬದುಕು ಅಂದರು. ಏನವ ವ್ಯತ್ಯಾಸ ಅಂದೆ. ಅದಿಟ್ಟೆ ಕಣ್ ಸ್ವಾಮಿ, ಎಮ್ಮೆ ಬಂಚತ್ ನಿಂತಲ್ಲೇ ಮೇಯ್ತವೆ, ಎಮ್ ಎಲ್ ಎ ಓದೋದ್ ಕಡಲಲ್ಲಿ ಮೇಯ್ತವೆ. ನಾನು ಅವಾಗ ಅಂದೆ, ನಾವು ಎಮ್ ಎಲ್ ಎ ಹತ್ರಕ್ಕೆ ಹೋಗ್ಬೇಕಿವ, ನಮ್ಮ ಗತಿ ಏನು? ಅವ್ರು ಭಾರಿ ಒಳ್ಳೆಯವರು ಅಂದರೆ ಎಂಥ ಚಂದದ ಮಾತು ಹೇಳೋದು ಅಂದರೆ, ಹಾಗಾದ್ರೆ ಇದೊಂದು ಒಳ್ಳೆ ತಳಿ, ಮ್ಯಾಕ್ ಕರ್ಕಳಿ, ಮಿಕ್ಕಿದಕ್ಕೆಲ್ಲ ಬುದ್ಧಿ ಹೇಳಿ ಅಂದ್ರು. ಅಂದರೆ ನಮ್ಮ ಸಮಾಜದಲ್ಲಿ ಆಡು ಭಾಷೆಯ ಮೂಲಕ ನಮ್ಮ ಜನ ಎಚ್ಚರಿಸ್ತಕ್ಕಂತಹ ರೀತಿ ನೀತಿಗಳಿದೆಯಲ್ಲ, ಅದನ್ನು ನೀವು ಗಮನಿಸಿ. ನಮ್ಮ ತುಂಗಾ ಮತ್ತು ಭದ್ರಾ ಎರಡರ ನದುವೆಯ ನಡುವೆ ಸಂಗಮಿಸಿಕೊಂಡಂತಹ ತಂದೆ ತಾಯಿಗಳಿಗೆ ಜನಿಸಿದ ಓರ್ವ ಪುತ್ರ ತನ್ನ ಮನೆಯಲ್ಲಿ ಮಕ್ಕಳ ಹೇಳುವ ಗುಂಪಿನ ಜೊತೆ ಸೇರಿ ಭಜನೆ ಮಾಡಿಕೊಂಡು ಭಕ್ತಿಯಿಂದ ಜಗದೀಶ್ವರನನ್ನು ನೆನೆಯುತ್ತಾ ಈ ಸಮಾಜಕ್ಕೆ, ಸಂಸ್ಕೃತಿಗೆ, ರಾಷ್ಟ್ರಕ್ಕೆ ಡಿವೋಷನ್, ಡಿಸಪ್ಲಿನ್, ಡಿಸ್ಕ್ರಿಮಿನೇಷನ್, ಡೆಟರ್ಮಿನೇಷನ್, ಡೆಡಿಕೇಶನ್ ರೀತಿಯ ಎಜುಕೇಷನ್ ಕೊಡುವ ರೀತಿಯಲ್ಲಿ ನಮ್ಮ ಒಂದು ಜಗತ್ತಿಗೆ ಜಗದ್ಗುರುವಾಗಿ ಶೋಭಿಸ್ತಕ್ಕಂತಹ ಒಂದು ಶಕ್ತಿ ಯಾವ ಸರ್ಕಾರಕ್ಕೂ ಇಲ್ಲ, ತಂದೆ ತಾಯಿಗಳ ಸಂಸ್ಕಾರಕ್ಕೆ ಮಾತ್ರ ಇದೆ. ಅಂತಹ ಒಂದು ಗುರುಗಳನ್ನು ನಾವು ಪಡೆದಿರ್ತಕ್ಕಂತಹ ಈ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ನನಗೆ ಪರಮಾಶ್ಚರ್ಯ ಆಗ್ತಕ್ಕಂಥದ್ದು ಅಂತ ಹೇಳಿದರೆ, ತಾಯಿಯ ಆ ಸಂಸ್ಕೃತಿಯನ್ನು ಹೇಗೆ ಬೆಳೆಸ್ಕೊಳ್ಬೇಕು ಅನ್ನುವುದಕ್ಕೆ ಇದೇ ಥರ ಸಭೆ ನಡೆದಾಗ ನನಗೆ ಗುಲ್ಬರ್ಗ ನೆನಪಾಗುತ್ತೆ. ಅಬ್ದುಲ್ ಕಲಾಂ ಜಿ ಅವ್ರನ್ನು ನೆನಪು ಮಾಡಿದರು. ಅಬ್ದುಲ್ ಕಲಾಂ